ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರ 94ನೇ ಜನ್ಮದಿನದ ಪ್ರಯುಕ್ತವಾಗಿ ಸೋಮವಾರ ತಾಲೂಕಿನ ತ್ಯಾಮಗೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಆಸ್ಪತ್ರೆಯ ಒಳರೋಗಿಗಳು, ಹೊರರೋಗಿಗಳಿಗೆ ಬಾಳೆಹಣ್ಣು, ಸೇಬು, ಕಿತ್ತಳೆ ಹಣ್ಣುಗಳನ್ನು ವಿತರಿಸಿದ್ರು. ರೋಗಿಗಳ ಬೇಗ ಗುಣಮುಖರಾಗಲಿ ಅಂತ ದೇವೇಗೌಡರ ಹೆಸರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಟಿ.ಆರ್. ರಾಜು ಮಾತನಾಡಿ, ಮಣ್ಣಿನ ಮಗ, ರೈತ ನಾಯಕ ದೇವೇಗೌಡರು ತಮ್ಮ ಜೀವನವನ್ನೇ ರೈತರ, ಬಡವರ ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ. ಅವರ ಆದರ್ಶದಂತೆ ನಾವು ಕೂಡ ಸಮಾಜದಲ್ಲಿ ಸೇವೆ ಮಾಡಬೇಕು ಎಂಬ ಉದ್ದೇಶದಿಂದ ಇಂದು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಿಸಿದ್ದೇವೆ. ದೇವೇಗೌಡರಿಗೆ ದೇವರು ಉತ್ತಮ ಆರೋಗ್ಯ, ಆಯುಷ್ಯ ಕೊಟ್ಟು ಕಾಪಾಡಲಿ. ಮತ್ತೊಮ್ಮೆ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದಲ್ಲಿ ರಾಜ್ಯಸಭಾ ಸದಸ್ಯರಾಗಲಿ ಅಂತ ಹಾರೈಸಿದ್ರು. ಟಿಎಪಿಸಿ ಎಂಎಸ್ ಮಾಜಿ ಅಧ್ಯಕ್ಷ ಕಾರಿಹಳ್ಳಿ ಗುರುಪ್ರಕಾಶ್ ಮಾತನಾಡಿ, 1933ರ ಮೇ 18ರಂದು ಹಾಸನ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಜನಿಸಿದ ಎಚ್.ಡಿ. ದೇವೇಗೌಡರು 1962ರಲ್ಲಿ ಹೊಳೆನರಸೀಪುರ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ವಿಧಾನಸಭೆ ಪ್ರವೇಶ ಮಾಡಿದ್ರು. 1994ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾದರು. 1996ರ ಜೂನ್ 1ರಂದು ಭಾರತದ 11ನೇ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಕೃಷಿ, ನೀರಾವರಿ ಕ್ಷೇತ್ರಗಳಿಗೆ ಅವರ ಕೊಡುಗೆ ಅಪಾರ. ಇಂದಿಗೂ 94ನೇ ವಯಸ್ಸಿನಲ್ಲೂ ಕೂಡ ರಾಜ್ಯಸಭಾ ಸದಸ್ಯರಾಗಿ ಸಕ್ರಿಯ ರಾಜಕಾರಣದಲ್ಲಿರೋದು ಯುವ ರಾಜಕಾರಣಿಗಳಿಗೆ ಮಾದರಿಯವರು ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಉಪಾಧ್ಯಕ್ಷ ಹನುಮಂತರಾಜು, ಟಿಎಪಿಎಂಸಿ ಮಾಜಿ ಅಧ್ಯಕ್ಷ ಕಾರಿಹಳ್ಳಿ ಗುರುಪ್ರಕಾಶ್, ಹಾಲು ಉತ್ಪಾದಕ ಸಹಕಾರ ಸಂಘ ಅಧ್ಯಕ್ಷ ಜಯರಾಮ್, ಮುಖಂಡರು ಆದ ಬೈರೇಗೌಡ, ಲಕ್ಷ್ಮೀನಾರಾಯಣ್, ಕಾಂತರಾಜು, ರಾಜಣ್ಣ, ನಾಗರಾಜು, ಮೂರ್ತಿ, ನಟರಾಜು, ವೆಂಕಟೇಶ್, ಮುನಿಸ್ವಾಮಿ, ಮುಸ್ವಾಮಿ, ಡಾಕ್ಟರ್ ವೀರೇಂದ್ರ ಕುಮಾರ್ ಸೇರಿ ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ರು. ಮುಖಂಡರು, ನೀರಾವರಿ ಹೋರಾಟಗಾರರಾದಂಥ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಸಾಹೇಬರದು 94ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ತ್ಯಾಮಗೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ, ಬಡ ವರ್ಗದವರಿಗೆ ಹಣ್ಣು ಹಂಚೋ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಇವರು ಎಲ್ಲ ತಂಡದವರು, ವರ್ಗದವರು ಸೇರಿ ನಾವೆಲ್ಲ ಈ ಕಾರ್ಯಕ್ರಮ ಹಂಚ್ಕೊಂಡು ದೇವರು ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ದೇವೇಗೌಡರು ಸಾಹೇಬರಿಗೆ ಇನ್ನೊಂದ್ಸಲಿ ರಾಜ್ಯಸಭಾ ಮೆಂಬರ್ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತ ಎಲ್ಲರೂ ಒಳ್ಳೇದಾಗಲಿ. ನಾನು ಮಾಡೋದು ಕಷ್ಟ ಆಗ್ತದೆ ಸರ್. ಇವತ್ತು ಅವರು ದೇವಸ್ಥಾನದಾಗಿದ್ದಾರೆ, ಒಟ್ಟು ಕಷ್ಟ ಆಗ್ತದೆ. ನಾಳೆ ನಾನು ಭೇಟಿ ಮಾಡ್ತೀನಿ. ಮತ್ತೊಮ್ಮೆ ರಾಜ್ಯಸಭೆಗೆ ಹೋಗ್ಲಿ ಅಂತ ಅಂದ್ಬಿಟ್ಟು ಇವತ್ತು ಇದಾಗ್ತದೆ. ಅದ್ರ ಬಗ್ಗೆ ಹಾರೈಸ್ತೀವಿ ಸರ್. ನಮ್ಮ ನಿರ್ಮಾಣ ತಾಲೂಕಿಲ್ಲ ಯಾವ ರೀತಿ ಶುಭ ಹಾರೈಸ್ತೀವಿ? ಅದೇ ನಮ್ಮ ಮೋದಿ ಸಾಹೇಬ್ರಾಗ್ಬೋದು, NDAಯಿಂದ ಅವ್ರಿಗೆ ಆಯ್ಕೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮೋದಿ ಸಾಹೇಬ್ರಾಗ್ಬೋದು, ಅಮಿತ್ ಶಾ ಇರ್ಬೋದು, ಇವರಿಗೆಲ್ಲ ನಾವು ಮನವಿಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀವಿ. ಓಕೆ. ನಮ್ಮ ದೇಶ ಕಂಡರಿದಂಥ ಒಬ್ಬ ರೈತಪರ ಹೋರಾಟಗಾರರು, ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರವರ 94ನೇ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ಅವ್ರಿಗೆ. ನಾವು ಸುಮಾರು ವರ್ಷಗಳಿಂದ ನಮ್ಮ JDS ವತಿಯಿಂದ ದೇವೇಗೌಡರು ಜನ್ಮದಿನದಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಮತ್ತು ಬಡ ಜನಗಳಿಗೆ ಅವ್ರ ಕೈಲಾಗುವಂಥ ಹಣ್ಣು ಹಂಪಲಿರ್ಬೋದು ಮತ್ತೊಂದು ಕೊಟ್ಟು ಇನ್ನೂ ಹೆಚ್ಚಿನ ಆಯುಷ್ಯ ದೇವೇಗೌಡರು ಕೊಡಲಿ ಅಂತ ಹೇಳ್ಬಿಟ್ಟು ಈ ಥರ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇರ್ತೀವಿ. ಅದೇ ರೀತಿ ಈ ದಿನ ಇವತ್ತು ಎಲ್ಲ ಸ್ನೇಹಿತರೆಲ್ಲ ಸೇರಿ ಹಾಸ್ಪಿಟ್ಲಾಗಿರ್ತಕ್ಕಂಥ ರೋಗಿಗಳು ಮತ್ತು ಪಬ್ಲಿಕ್ಸ್ಗೆ ಏನಿದ್ದಾರೆ ಅವ್ರಿಗೆ ಹಣ್ಣು ಹಂಪಲನ್ನ ಕೊಟ್ಟು ದೇವೇಗೌಡರು ಬರ್ತಾನೆ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ದೇವೇಗೌಡರು ಯುವ ನಾಯಕರುಗಳಿಗೆ ಯಾವ ರೀತಿ ಸ್ಫೂರ್ತಿ ಆಗ್ತಾರೆ. 94ರಲ್ಲೂ ಕೂಡ ಅವರು ಆಕ್ಟಿವ್ ಆಗಿ ರಾಜಕಾರಣದಲ್ಲಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಇವತ್ತು ಅವ್ರು 94 ವರ್ಷ ವಯಸ್ಸಾಗಿರ್ಬೋದು ಅಷ್ಟೇ. ಇವತ್ತು 40 ವರ್ಷದ ಆಕ್ಟಿವ್ ಪರ್ಸನ್, ರಾಜಕೀಯ ಏನಿರ್ತಾರೆ ಅಷ್ಟು ಆಕ್ಟಿವು, ಅಷ್ಟು ಬುದ್ಧಿಶಕ್ತಿ ಅವ್ರಿಗಿದೆ. ಎಲ್ಲ ಒಳ್ಳೆ ಯಂಗ್ಸ್ಟರ್ಸ್ನ ಇವತ್ತು ಬೆಳೀತಾ ಇದ್ದಾರೆ ಅಂದರೆ ಕಾರಣ ದೇವೇಗೌಡರು. ಇವತ್ತೇನು ಜಾತ್ಯತೀತ ಜನತಾದಳ ಏನು ಉಳ್ಕೊಂಡಿದೆ ಅಂತ ಹೇಳಿದ್ರೆ ದೇವೇಗೌಡರು ನಮ್ಮಂಥ ಯುವ ಶಕ್ತಿಗಳನ್ನ ಹುಟ್ಟಾಕಿರೋದ್ರಿಂದ ಇವತ್ತು ಪಕ್ಷ ನಡೀತಾ ಇದೆ. ಅವರ ಆಶೀರ್ವಾದದಿಂದ ಎಲ್ಲ ಕಾರ್ಯಕರ್ತರು ಚೆನ್ನಾಗಿದ್ದಾರೆ ಅಂತ ಹೇಳಕ್ಕೆ ಬಯಸ್ತೀವಿ. ತಾಲೂಕಲ್ಲಿ ಮುಂದಿನ ಚುನಾವಣೆಗೆ ಯಾವ ರೀತಿ ಸಂಘಟನೆ ಕೊಡ್ತೀರಿ? ಸಂಘಟನೆ NDA ಇರೋದ್ರಿಂದ ಸಂಘಟನೆ ಮಾಡ್ತಾ ಇದ್ದೀವಿ. ಸಂಘಟನೆ ಮಾಡಿ ಹೋರಾಟ ಮಾಡ್ತೀವಿ. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ PU ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ PCMB ಹಾಗೂ PCMC ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ CA, BA ಹಾಗೂ SABA ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದೆ.
ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.